ಅಂಜಲಿ ಅಂಜಲಿ ಅಂಜಲಿ. ಖಾಲಿ ಬಂಗಲೆಯಲ್ಲಿ ಒಂಟಿಯಾಗಿರುವ ಅಂಜಲಿ ಬಂದವರೆಲ್ಲರೊಂದಿಗೆ ಗೆಳೆತನ ಮಾಡಲು ಬಯಸ್ತಾಳೆ. ಆದರೆ ಆಕೆ ಯಾರ ಕಣ್ಣಿಗೂ ಕಾಣದೇ ಇರೋದ್ರಿಂದ ಭೂತ ಎಂದುಕೊಂಡು ಎಲ್ಲರೂ ದೂರ ಓಡಿ ಹೋಗ್ತಾರೆ. ಬ್ರೋಕರ್ ಮಹಾಬಲ ಹಣದಾಸೆಗೆ ಖಾಲಿ ಬಂಗಲೆಯ ರಹಸ್ಯ ಮುಚ್ಚಿಟ್ಟು ಹೊಸ ಕುಟುಂಬ ಒಂದನ್ನ ಆ ಬಂಗಲೆಗೆ ಬಾಡಿಗೆ ಕರೆಸಿದ್ದಾನೆ. ಅಂಜಲಿ ಗಣೇಶನಲ್ಲಿ ಬೇಡಿಕೆ ಇಟ್ಟು ಆ ಕುಟುಂಬದ ಚಿಕ್ಕ ಹುಡುಗ ಲಡ್ಡು ಕಣ್ಣಿಗೆ ಮಾತ್ರ ಕಾಣಿಸುವಂತೆ ವರ ಪಡೆದಿದ್ದಾಳೆ. ಅಂಜಲಿ ತನ್ನ ಅಕ್ಕನ ಉಡುಪು ಧರಿಸಿದ್ದನ್ನ ನೋಡಿದ್ದೆ ಲಡ್ಡು ಆಕೆ ಕಳ್ಳಿ ಎಂದು ದೊಡ್ಡ ರಂಪಾಟ ಮಾಡುತ್ತಾನೆ. ಮನೆಯವರಾರ ಕಣ್ಣಿಗೂ ಅಂಜಲಿ ಕಾಣದೇ ಇದ್ದಾಗ ಲಡ್ಡು ಬೇಕೆಂದೇ ಸುಳ್ಳು ಹೇಳ್ತಿದ್ದಾನೆ ಎಂದುಕೊಂಡು ಅವನಿಗೆ ಬಸ್ಕಿ ಹೊಡೆಯುವ ಶಿಕ್ಷೆ ಕೊಟ್ಟಿದ್ದಾರೆ ಮನೆಯವರು. ಮುಂದೆ ಅಂದ್ರೆ ನಾನ್ ಸುಳ್ಳು ಹೇಳ್ತೀನಾ? ನಿನ್ನ ಮಗನಿಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರು, ನಾಳೆ ಒಂದ್ ದೊಡ್ಡ ಪೋಖ್ರಿ ಆಗ್ತದೆ. ಅತ್ತೆ ಈಗೇನು ಕಮ್ಮಿನ, ಈಗಲೂ ಪೋಖ್ರಿನೇ. ಆದ್ರೆ ನನಗೊಂದು ನಿಜ ಗೊತ್ತಾಗ್ಬಿಡ್ಬೇಕು. ಈಗಲೇ ಸ್ಟೋರ್ ರೂಮ್ ಹೋಗೋಣ, ವಾಸ್ ಹೊಡೆದಿದ್ಯೋ ಇಲ್ವೋ ಗೊತ್ತಾಗುತ್ತೆ, ಪರೀಕ್ಷೆ ಮಾಡ್ಬಿಡ್ಲಿ. ಅಯ್ಯೋ ನಡೀರಿ, ಪರೀಕ್ಷೆ ಹಾಗೆ ಹೋಗ್ಲಿ, ನನಗೇನು ಭಯನಾ? ನಡೀರಿ ನಡೀರಿ ನಡಿ ನಡಿ ನಡೀರಿ ಎತ್ಕೊಳ್ಳ ನಡಿಯತ್ತೆ ಸಾಕು ನಾಟಕ. ಅಯ್ಯೋ ಇನ್ನೊಂದು ವಾಸಂತಿ ಎಲ್ಲ ಜಪ್ಪದವ್ರೆ. ಇಷ್ಟೊಂದು ವಾಸಿದ ಎಲ್ಲಪ್ಪ ಇದೆ. ಇಲ್ಲೇ ಇದೆ ವಾಸು. ಈ ವಾಸನ ಹೇಗೆ ಹೊಡೆದಾಕದು? ಸ್ಟೋರ್ ರೂಮ್ ಅಲ್ಲಿ ಇದೇ ತರ ಸೇಮ್ ಬಾಸ್ ಇದೆ. ನಿನ್ ಮ್ಯಾಜಿಕ್ ಅನ್ನು ಹೊಡೆದಾಕ್ಬಿಡು. ಹಾ, ಲಡ್ಡು ಅಣ್ಣ ಮ್ಯಾಜಿಕ್ ಮಾಡಿ ಹೊಡೆದಾಕು ಅಂದಿದ್ದ. ಕಣ್ಸ ಪ್ಲೀಸ್ ಮ್ಯಾಜಿಕ್ ಶಕ್ತಿ ಬರಂಗ್ ಮಾಡಪ್ಪ. ಏ ವಾಸ್ ಪ್ಲೀಸ್ ಚೂರ್ ಚೂರಾಗು, ಪ್ಲೀಸ್ ಪ್ಲೀಸ್. ಬನ್ನಿ ಬನ್ನಿ. ಅಯ್ಯೋ ಬರ್ತಿದ್ದಾರಲ್ಲಪ್ಪ. ವಾಸ್ ಪ್ಲೀಸ್ ಚೂರ್ ಚೂರಾಗು, ಪ್ಲೀಸ್ 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 ಪ್ಲೀಸ್. ಬನ್ನಿ, ನಾ ಹೇಳಿದ್ದೆಲ್ಲ ಸುಳ್ಳು ಅಂತೀರಿ. ಬನ್ನಿ ಬನ್ನಿ, ಎಲ್ಲ ಸರಿಯಾಗಿ ಕಂಡ್ಬಿಟ್ಟು ನೋಡಿ. ಟೇಬಲ್ ಮೇಲೆ ವಾಸ್ ಇದೆ. ಇದ್ರ ಜೊತೆಲಿ ಇರೋದ್ರ ತಗೊಂಡು ಹೋಗುವಾಗ ಇದು ಚೆನ್ನಾಗೇ ಇತ್ತು. ಏನತ್ತೆ ನೀವು ವಾಸ್ನ ನೀವೇ ಹೊಡೆದ್ಬಿಟ್ಟು ಸುಮ್ಮನೆ ಲಡ್ಡುಗೆ ಬೈಯೋ ಥರ ಮಾಡಿದ್ರಲ್ಲ. ಹೌದು ಬಾಗಿ, ವಾಸ್ನ ನೀನೇ ಹೊಡೆದ್ಬಿಟ್ಟು ಲಡ್ಡು ತಲೆ ಮೇಲೆ ಹಾಕ್ಬಿಟ್ಟಿಯಲ್ಲ. ಅಯ್ಯೋ ಅದಕ್ಕೆ ಈ ವಾಸು ನಾನು ಹೊಡೆದಿಲ್ಲ. ನಾನು ನೋಡಿದಾಗ ಈ ವಾಸ್ ಚೆನ್ನಾಗೇ ಇತ್ತು, ಹೊಡೆದಿದ್ದು ಬೇರೆ ವಾಸು. ಅದು ಚೆನ್ನಾಗೇ ಇತ್ತಲ್ಲ, ಅದು ನೋಡ್ಕೊಂಡು ತಾನೇ ನಾವು ಇಲ್ಲಿಗೆ ಬಂದಿದ್ದು. ಇಲ್ಲ ಇಲ್ಲ, ಇದು ಭೂತ ಚೇಷ್ಟೆನೇ ಇರಬೇಕು. ಚೆನ್ನಾಗಿರೋ ವಾಸು ಹೊಡೆಯೋದಂದ್ರೇನು, ಹೊಡೆದಿರೋ ವಾಸು ಚೆನ್ನಾಗಿರೋದಂದ್ರೆ ಏನು? ಭೂತಾನು ಇಲ್ಲ, ದೆವ್ವ ಇಲ್ಲ, ವಾಸ್ ಹೊಡೆದಾಕ್ಬಿಟ್ಟು ನಾಟಕ ಬೇರೆ ಮಾಡ್ತಾ ಇದ್ಯಾ? ನಾನು ನಾಟಕ ಮಾಡ್ತಾ ಇಲ್ಲ ಕಣೋ, ಈ ನಾಟಕ ಮಾಡ್ತಾ ಇರೋದು ಈ ಲಡ್ಡು. ಬಾಯ್ ಮುಚ್ಚು.
ರೂಮಲ್ಲಿ ಇದ್ದಿದ್ದು ವಾಸ್ನ ಡಮರ್ ಅನ್ಸ್ಬಿಟ್ಟೆ. ಆ ಪಿಜ್ಜಾದ ಶೇಪೇ ಚೇಂಜ್ ಆಗೋಯ್ತು. ಆದ್ರೂ ಯಾಕೆ ಮ್ಯಾಜಿಕ್ ಬರಲ್ಲ ಅಂತ ಸುಳ್ಳು ಹೇಳ್ತೀಯ? ನಿಜವಾಗ್ಲೂ ಮ್ಯಾಜಿಕ್ ಗೊತ್ತಿಲ್ಲ. ಇದೆಲ್ಲ ಗಣೇಶನೇ ಮಾಡಿರೋದು. ಹೇಗೋ ನಾನು ಸದ್ಯ ಬಚಾವೋದೆ, ಇಲ್ಲಾಂದ್ರೆ ಎಲ್ಲರೂ ನನ್ನ ಬೆಂಡೆತ್ತು ಬಿಟ್ಟಿದ್ರು. ತುಂಬಾ ಥ್ಯಾಂಕ್ಸ್ ಅಂಜಲಿ. ಇನ್ಮೇಲೆ ನಾಟಕ ಸೇರಿಸ್ಕೊಂತೀಯ ತಾನೆ? ಹ್ಞೂ, ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಆಗಲೇ ಹೇಳಿದ್ನಲ್ಲ. ನಾವು ಹೊಸದಾಗಿ ಶಿಫ್ಟ್ ಆಗಿದ್ದೀವಿ, ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ. ನೀನು ನನ್ನ ಫ್ರೆಂಡ್. ಆದರೆ ಒಂದು ಕಂಡೀಷನ್. ಏನು? ನೀನು ಹಿಂಗೆ ಮ್ಯಾಜಿಕ್ ಮಾಡ್ತಾನೆ ಇರಬೇಕು. ಅಯ್ಯೋ, ನಾನು ಹೇಳೋಣ ನಂಗೆ ಮ್ಯಾಜಿಕ್ ಬರಲ್ಲ ಅಂತ. ಅದೆಲ್ಲ ಗಣೇಶನೇ ಮಾಡ್ತಾನೆ. ಸರಿ, ಗಣೇಶನ ಕೈಲೇ ಮಾಡಿಸು. ಸರಿ, ಟ್ರೈ ಮಾಡ್ತೀನಿ. ಅದೇ ವಿಷಯ ಯಾರಿಗೂ ಹೇಳ್ಬಾರ್ದು. ಖಂಡಿತ ಯಾರಿಗೂ ಹೇಳಲ್ಲ. ಪ್ರಾಮಿಸ್? ಪ್ರಾಮಿಸ್. ನಾನು ನಿನ್ನ ಲಡ್ಡು ಅಣ್ಣ ಅಂತ ಕರೀಲ? ನೀನು ಲಡ್ಡು ಅಂತ ಕರಿತೀಯಾ? ಇನ್ನೊಬ್ಳು ಕಮ್ಮಿ ಆಗಿದೆ, ಹಾಕೂಗದ್ ಬೇಡ. ನೀನ್ ಏನ್ ಕರೆಯೋದು? ನಿನ್ನ ಹೆಸರು ಗೊತ್ತಿಲ್ಲ, ಎಲ್ಲಾರು ನಿನ್ನ ಲಡ್ಡು ಲಡ್ಡು ಅಂತ ಕರೀತಾರೆ. ನನ್ನ ಹೆಸರು ಉದಿತ್ ಅಂತ. ಮತ್ತ್ಯಾಕೆ ನಿನ್ನ ಎಲ್ಲರೂ ಲಡ್ಡು ಅಂತಾರೆ? ನನಗೆ ಲಡ್ಡು ಅಂದ್ರೆ ತುಂಬಾ ಇಷ್ಟ. ಯಾವ ಡಬ್ಬಿಯಲ್ಲಿ ಮುಚ್ಚಿಟ್ರು ಅದನ್ನ ಎತ್ಕೊಂಡು ತಿನ್ಬಿಡ್ತಿದ್ದೆ. ಅದಕ್ಕೆ ಎಲ್ಲರೂ ನನ್ನ ಲಡ್ಡು ಲಡ್ಡು ಅಂತ ಕರೀತಾರೆ. ಲಡ್ಡು ಕಳ್ಳನಾ? ಕಳ್ಳಾಗಿಲ್ಲ ಅಂದ್ರೆ ನಂಗೆ ಕೋಪ ಬರುತ್ತೆ. ನಿನ್ ಜೊತೆ ಆಟಾಡಲ್ಲ, ಹೋಗು. ಅಯ್ಯೋ ನಿಂತ್ಕೋ, ನೀ ಲಡ್ಡು ಅಂತ ಕರೆಯಲ್ಲ, ಓಕೆನಾ? ಏನಪ್ಪ ಮಾಡೋದು? ಲಡ್ಡುಗೆ ಸಿಟ್ಟು ಬಂದ್ಬಿಡ್ತು. ಏನ್ ಮಾಡೋದು? ಲಿಂಬು ಜ್ಯೂಸ್. ಲಡ್ಡು ಒಳ ಪ್ಲೀಸ್ ಅಂತ ಬಂದ್ರು. ಪ್ಲೀಸ್ ಅಂತ ಬಂದ್ರು. ಪ್ಲೀಸ್. ಲಡ್ಡು ಒಳ ಪ್ಲೀಸ್ ಅಂತ ಬಂದ್ರು. ಪ್ಲೀಸ್ ಅಂತ ಬಂದ್ರು. ಪ್ಲೀಸ್. ಹಲೋ. ಹಲೋ ರಘು, ನಾನು ಸಾಕ್ಷಿ. ಸಾಕ್ಷಿ ಎಲ್ಲಿದ್ಯಾ? ಎಲ್ಲಿಂದ ಮಾತಾಡ್ತಿದ್ಯಾ? ನಾನು ಹೊಸ ಮನೆಯಿಂದ ಮಾತಾಡ್ತಿದ್ದೀನಿ. ಇದ್ಯಾವ ನಂಬರು? ಯಾವುದೋ ಒಂದು. ನೀನು ಹೇಗಿದೆಯಾ ರಘು? ಚೆನ್ನಾಗಿದ್ದೀನಿ ಸಾಕ್ಷಿ. ಸಾರಿ ರಘು, ಅಮ್ಮ ನಿನ್ನ ಮೇಲೆ ಎಲ್ಲರ ಮುಂದೆ ಕೈ ಮಾಡಿಬಿಟ್ರು. ನಿನಗೆ ನನ್ನಿಂದ ಒಂದು ದೊಡ್ಡ ಇನ್ಸಲ್ಟ್ ಆಗೋಯ್ತು. ಅವ್ರ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಆ ವಿಷಯ ಬಿಡು, ನೀನು ಹೇಗಿದೆಯಾ? ಏನಂತ ಹೇಳಿ ರಘು, ನನ್ನನ್ನು ಇಲ್ಲಿ ಗೃಹ ಬಂಧನದಲ್ಲಿಟ್ಟಿದ್ದಾರೆ. ರಘು, ಈ ಮನೆಯಿಂದ ಕಾಲೇ ತಾಚೆ ಇಡೋ ಹಾಗಿಲ್ಲ.
ನನಗೆ ಏರಿಯಾ ಯಾವುದು ಅಂತಲೂ ಗೊತ್ತಿಲ್ಲ ರಘು. ನೀನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಅಂತಿದ್ದಿದ್ದು ಒಂದೇ ಮೊಬೈಲ್, ಅದನ್ನು ನಿನ್ನ ಕಣ್ಣೆದ್ರಿಗೇನೆ ಎಷ್ಟು ಪೀಸ್ ಮಾಡಿಬಿಟ್ರು. ನನಗೆ ಏನು ಮಾಡಬೇಕು ಅಂತ ದಿಕ್ಕೇ ತೋಚ್ತಿಲ್ಲ. ಸಮಾಧಾನ ಮಾಡ್ಕೋ ಸರ್, ನಾನು ಏನಾದರೂ ಮಾಡ್ತೀನಿ. ರಘು ಪ್ಲೀಸ್ ಆದಷ್ಟು ಬೇಗ ಕೆಲಸ ಮಾಡು, ಇಲ್ಲ ಅಂದರೆ ಸಾಕ್ಷಿ, 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 ಹಲೋ ಹಲೋ, ನಾನು ನನ್ನ ಮೊಬೈಲ್ ಎಲ್ಲಿ ಅಂತ ಮನೆಯೆಲ್ಲ ಹುಡುಕಾಡ್ತಾ ಇದ್ರೆ ನೀನು ಅದನ್ನ ಎತ್ಕೊಂಡ್ಬಂದ್ಬಿಟ್ಟು ಆ ಮನೆ ಹಾಳ ರಘುಗೆ ಫೋನ್ ಮಾಡ್ತಾ ಇದ್ದೇನೆ. ಎಷ್ಟೇ ಧೈರ್ಯ ನಿನಗೆ? ಇರು ಅಮ್ಮ, ಅತ್ತೆ, ಅಮ್ಮ. ಅಣ್ಣ ಪ್ಲೀಸ್ ಎಲ್ಲಾರನ್ನೂ ಕರೆದು ರಂಪ ಮಾಡಬೇಡ, ತಪ್ಪ. ಯಾಕೆ ಕರಿಬಾರ್ದು? ನೀನು ಇಲ್ಲಿ ಬಂದ ಮೇಲೂ ನಮ್ಮ ಕಣ್ಣಿಗೆ ಮಣ್ಣರ್ಚೋ ಕೆಲಸ ಮಾಡ್ತಾ ಇದ್ದೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಗೊತ್ತಾದ್ರೆ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾರೆ. ಅಮ್ಮ, ಅತ್ತೆ ಎಲ್ಲಿದೆ? ಬೇರೆ ಬಾ. ನರಹರಿ, ಏನಾಯ್ತು? ಯಾಕೆ ಕೂಕೋತಾ ಇದೀಯಾ? ನಾನು ಇವ್ ಕೂಗೋಳಿಲ್ಲ ಅಂದ್ರೆ ನಾಳೆ ದಿವಸ ಸುತ್ತಮುತ್ತ ಇರೋ ಜನ ನಿನ್ನ ಮಗಳ ಹೆಸರು ಕೂಗಕ್ಕೆ ಶುರು ಮಾಡ್ತಾರೆ. ಅವಳು ಎಂಥ ಗನಂದಾರಿ ಕೆಲಸ ಮಾಡಿದ ನಿಂಗೆ ಗೊತ್ತಾಗೋದು ಬೇಡವಾ? ಅದಕ್ಕೆ ಕರೆದಿದ್ದು. ನಾವಲ್ಲಿ ಅತ್ತೆ ವಾಜಿನ ಗಲಾಟೆ ಬಗೆಹರಿಸ್ತಾ ಇದ್ರೆ ಇವಳು ನನ್ನ ಫೋನ್ ತಗೊಂಡ್ಬಂದು ಆ ರಘು ಜೊತೆ ಮಾತಾಡ್ತಾ ಇದ್ದಾಳೆ. ಅಯ್ಯಯ್ಯೋ, ಏನ್ ಮಾತಾಡ್ತಿದ್ಲು? ಇನ್ನೇನು ಮಾತಾಡ್ತಾಳೆ? ನಾನು ಇಲ್ಲಿ ಇರೋಕ್ಕಾಗೋದಿಲ್ಲ, ಆದಷ್ಟು ಬೇಗ ಕರ್ಕೊಂಡು ಹೋಗು ಅಂತ ಗೋಗರಿತಿದ್ಲು. ಏಯ್, ನಿನ್ನೆದುರಿಗೆ ಅವನಿಗೆ ಕಪಾಲಕ್ಕೆ ಬಾರ್ಸ್ ಬಂದಿದ್ದೀನಿ, ಇನ್ನೂ ಅವನಿಗೆ ಬುದ್ಧಿ ಬಂದಿಲ್ವಂತ? ಅವ್ನ್ ಕೆನ್ನೆ ಹೊಡೆಯಕ್ಕೆ ನಿಮ್ಗೆ ಯಾರಮ್ಮ ಹಕ್ಕು ಕೊಟ್ಟಿದ್ದು? ಏನೇ ನನಗೆ ಎದುರು ವಾಸೋರ್ ಧೈರ್ಯ ಬರ್ತಾ ನಿನಗೆ? ಏನ್ ಮಾಡಿದ್ರು ಅಷ್ಟೇ, ನಾನಂತೂ ರಘುನ್ ಮರೆಯಲ್ಲ. ಮೊರೆಯಲ್ಲ ಅಂದ್ರೆ ನಿನ್ ಕೊಂತೆ ಹಾಕ್ಬಿಡ್ತಿ ಬಿಡ್ತಾರು. ಅಮ್ಮ ಬೇಡಮ್ಮ, ಕೋಪ ಮಾಡ್ಕೋಬೇಡಿ. ಎಲ್ಲ ಮರೆಯೋದಕ್ಕೆ ಅವಳಿಗೂ ಸ್ವಲ್ಪ ಟೈಮ್ ಕೊಡಿ, ಎಲ್ಲ ಸರಿ ಹೋಗುತ್ತಮ್ಮ. ಇಲ್ಲಿ ಬಂದ ಮೇಲೂ ಈ ಕದ್ದು ಮುಚ್ಚು ಅವನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ರೆ ಹೇಗೆ ಮರೆಯೋಕೆ ಸಾಧ್ಯ ಹೇಳು? ಸರಿಯಾಗಿ ಹೇಳಿದ್ದೀನಿ ನರಹರಿ. ಅಲ್ಲೇ ಇದ್ರೆ ಅಕ್ಕಪಕ್ಕದ ಮನೆಯವ್ರು ಆಡ್ಕೊಳ್ತಾರೆ ಅಂತ ಈ ಮನೆಗೆ ಬಂದ್ರೆ ಇಲ್ಲೂ ಇವಳು ಚಾಳಿನೇ ಬಿಟ್ಟಿಲ್ಲ. ಹೀಗೆ ಇದ್ರೆ ಇವಳು ಮದುವೆ ಆದಂಗೆ. ಬಂದು ಕರ್ಕೊಂಡು ಹೋಗು ಅನ್ನೋಷ್ಟು ಮುಂದುವರೆದಿದ್ದಾಳೆ ಅಂದಮೇಲೆ ಇನ್ನು ಇವಳು ಮನೇಲಿ ಇಟ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಬೇಗ ಮದುವೆ ಮಾಡಿ ಕಳಿಸ್ಬಿಡೋಣ. ಹೌದು ಕಣ ನರಹರಿ, ಬಾಗಿ ಹೇಳ್ತಾ ಇರೋದು ಸರಿಯಾಗಿದೆ. ಇನ್ ತಡ ಮಾಡೋದು ಬೇಡ, ಹೇಗೆ ಹೇಳ್ಗೊಂದು ಗಂಡು ಹುಡ್ಕೋ. ನನಗೆ ಗೊತ್ತಿರೋ ಒಂದು ಸಂಬಂಧ ಇದೆ ಅಮ್ಮ. ನನ್ನ ಆಫೀಸ್ ಕೊಲೀಗ್ ಫ್ರೆಂಡು ಮ್ಯಾಟ್ರಿಮೋನಿಯಲ್ ಕಾಲಮಲ್ಲಿ ಇವಳು ಪ್ರಪೋಸಲ್ ಬಗ್ಗೆ ಹಾಕಿದ್ವಲ್ಲ, ಅದನ್ನ ನೋಡ್ಕೊಂಡು ಅವರೇ ಮದುವೆ ಆಗ್ತೀವಿ ಅಂತ ಮುಂದೆ ಬಂದಿದ್ದಾರೆ. ನಾಲ್ಕು ದಿವಸ ಸೆಟ್ಲಾಗಿ ಹಾಯಾಗಿರೋಣ ಅಂದ್ಕೊಂಡು ಆಮೇಲೆ ಮದುವೆ ಪ್ರಸ್ತಾಪ ಮಾಡೋಣ ಅಂದ್ಕೊಂಡಿದ್ದೆ. ಆದರೆ ಇವಳು ಈ ರೀತಿ ನಮ್ಮ ಕಣ್ಣಿಗೆ ಮಣ್ಣೆರಿಸ್ತಾ ಇರೋದು ನೋಡಿದ್ರೆ ನಾಳೆನೇ ಈ ಸಂಬಂಧದ ಬಗ್ಗೆ ಮಾತಾಡ್ತೀನಿ. ಮೊದಲಷ್ಟು ಮಾಡು, ಇಲ್ಲಾದ್ರೆ ಇವಳು ಕೈ ತಪ್ಪಿ ಹೋಗ್ತಾಳೆ.
ರಘು, ಈ ಮನೇಲಿ ನನಗೆ ಯಾವ ಸ್ವಾತಂತ್ರ್ಯನೂ ಇಲ್ಲ. ನೀನು ಕೊಟ್ಟಿದ್ದ ಲೆಟರ್ನೆಲ್ಲ ಹಳೆ ಮನೇಲಿ ಸುಟ್ಟಾಕ್ಬಿಟ್ರು. ನನ್ನ ಮೊಬೈಲ್ನ ನಿನ್ನ ಕಣ್ಮುಂದೆನೇ ಎಷ್ಟು ಚೂರ್ ಚೂರ್ ಮಾಡಿಬಿಟ್ರು. ಇಲ್ಲಿ ನೋಡಿದ್ರೆ ನನ್ನ ಕರ್ಕೊಂಬಂದು ಹೌಸ್ ಅರೆಸ್ಟಲ್ಲಿ ಇಟ್ಟಿದ್ದಾರೆ. ನಿನ್ನ ಫೋಟೋ, ನಿನ್ನ ನೆನಪು ಬಿಟ್ರೆ ನನ್ನ ಹತ್ರ ಬೇರೆ ಏನೂ ಇಲ್ಲ. ಪ್ರತಿ ಕ್ಷಣ ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ. ಸಾಲ್ದು ಅಂತ ನಾಳೆನೇ ಗಂಡಿನ ಕಡೆಯವ್ರನ್ನ ಕರೆಸ್ತಾ ಇದ್ದಾರೆ. ಹಾಗಾದ್ರೆ ನಾನು ನೀನು ಒಂದಾಗೋ ಕನ್ಸು ಚೂರ್ ಚೂರ್ ಆಗ್ಬಿಡತ್ತೆ. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರಘು. ಸಾಕ್ಷಿ ಏನೋ ಹೇಳ್ತಿದ್ಲು, ಕಾಲ್ ಅರ್ಧಕ್ಕೆ ಕಟ್ಟಾಗೋಯ್ತು. ಇದ್ಯಾರ ನಂಬರು? ಸಾಕ್ಷಿದಂತೂ ಇರೋದಕ್ಕೆ ಸಾಧ್ಯ ಇಲ್ಲ. ಅವಳ ಮೊಬೈಲ್ ನನ್ನ ಮುಂದೆನೇ ಚೂರು ಚೂರು ಆಗೋಯ್ತು. ಅದನ್ನು ರಿಪೇರಿ ಮಾಡಿ ನಾನೇ ಹಿಡ್ಕೊಂಡಿದ್ದೀನಿ. ಮತ್ತು ಇದ್ಯಾರ ನಂಬರು? ಕಾಲ್ ಮಾಡಿ ಟ್ರೈ ಮಾಡ್ತೀನಿ. ಬೇಡ, ಸಾಕ್ಷಿ ಬೇರೆ ಯಾರ್ದೋ ಮೊಬೈಲಿಂದ ಕಾಲ್ ಮಾಡಿದ್ದಾಳೆ ಅನ್ಸುತ್ತೆ. ನನಗೆ ಕಾಲ್ ಮಾಡಿದರೆ ತೊಂದರೆಗೆ ಸಿಕ್ಕಾಕೋಬೋದು. ಏನೂ ತೊಂದರೆ ಇಲ್ಲ ಅಂದರೆ ಒಳ್ಳೆ ಕಾಲ್ ಮಾಡ್ತಾಳೆ. ಸಾಕ್ಷಿ ಅತ್ತ ಯಾವ ಕಳ್ತಿದಾರೆ? ಏನೋ ಆಗಿದೆ. ಸಾಕ್ಷಿ ಅತ್ತನ ಯಾರೋ ಬೇಜಾರು ಮಾಡಿದ್ದಾರೆ. ರಘು, ನಿನ್ನ ನನ್ನ ಕೈಲಿ ಮರೆಯೋಕ್ಕಾಗಲ್ಲ. ನಿನ್ನ ಬಿಟ್ಟು ಬದುಕಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಯಾರು ಮರೆಯೋಕ್ಕಾಗಲ್ಲ ಅಂತಿರೋದು? ಅದು ಒಂದು ದೊಡ್ಡ ಕಥೆ. ಅತ್ತೆ ರಘುಂಕಲ್ಲ ಮದುವೆ ಆಗಬೇಕು ಅಂತಿದ್ದಾರೆ. ಆದರೆ ಮನೆಯವ್ರು ಯಾರಿಗೂ ಇಷ್ಟ ಇಲ್ಲ. ಬೇರೆ ಮದುವೆ ಮಾಡಿಬಿಡ್ತಾರೆ ಅಂತ ಅತ್ತೆ ಅಳ್ತಿದ್ದಾರೆ. ಹೌದಾ? ಅಯ್ಯೋ ಪಾಪ. ರಘು ಅಂಕಲ್ ಜೊತೆ ಮದುವೆ ಮಾಡಿದ್ರೆ ಏನಾಗುತ್ತೆ? ರಘು ಅಂಕಲ್ಗೆ ಕೆಲಸ ಇಲ್ಲ ಅಂತ ಮನೆಯವ್ರು ಯಾರೂ ಒಪ್ಪಲಿಲ್ಲ. ನಾವು ಹಳೆ ಮನೇಲಿ ಇದ್ವಲ್ಲ, ಅಲ್ಲಿ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಸಾಕ್ಷಿ ಮತ್ತು ರಘು ಅಂಕಲ್ ಲವ್ ಬಗ್ಗೆ ಗೊತ್ತಾಗಿತ್ತು. ಅದಕ್ಕೆ ದೊಡ್ಡಪ್ಪ ಇಲ್ಲಿಗೆ ಶಿಫ್ಟ್ ಮಾಡಿದ್ರು. ಈ ರಘು ಅಂಕಲ್ ಅತ್ತೆಗೆ ಹೇಗೆ ಸಿಕ್ಕಿದ್ರು? ಅದೆಲ್ಲ ಗೊತ್ತಿಲ್ಲ, ಅತ್ತೆನೇ ಕೇಳಬೇಕು. ನಾವಿಬ್ರು ಒಂದಾಗೋದು ಕನಸು ಅನ್ಸುತ್ತೆ. ನೀನನ್ನ ಮರ್ತ್ಬಿಡು. ರಘು, ಏನು ಮಾತಾಡ್ತಿದ್ಯಾ ನೀನು? ಮರೆಯೋಕ್ಕೋಸ್ಕರ ನಾನು ನಿನ್ನ ಪ್ರೀತಿ ಮಾಡಿದ್ದು. ಪ್ರೀತಿನ ಮರೆಯೋಕ್ಕಾಗಲ್ಲ ಕಣೋ. ಮರೆತ ಹಾಗೆ ಆ್ಯಕ್ಟ್ ಮಾಡ್ಬೋದಷ್ಟೇ. ನಿನಗೆ ಹಂಗೆ ಮಾಡೋಕ್ಕಾಗತ್ತಾ ರಘು? ಮತ್ತೇನು ಮಾಡಲಿ ಸಾಕ್ಷಿ? ನನಗೋಸ್ಕರ ನೀನು ಹಿಂಸೆ ಪಡೋದು ನನ್ನಿಂದ ನೋಡೋದಕ್ಕಾಗಲ್ಲ. ನಿನ್ನ ಫ್ಯಾಮಿಲಿ ನಮ್ಮ ಸಂಬಂಧನ ಯಾವತ್ತೂ ಒಪ್ಪಲ್ಲ. ಇಷ್ಟೇ ಆಗಲಿ, ನಾನು ಬಡವ. ನೋಡು ರಘು, ಪ್ರೀತಿಗೆ ಬಡವ ಶ್ರೀಮಂತ ಅಂತ ಯಾವ ಹಂಗೂ ಇಲ್ಲ. ನನ್ನ
ನಾನು ಯಾವತ್ತೂ ನಿನ್ನ ಆ ಭಾವನೆಯಿಂದ ನೋಡಿಲ್ಲ ಕಣೋ. ನೀನು ಹೇಗಿದೆಯೋ ಹಾಗೆ ನಿನ್ನ ಪ್ರೀತಿಸಿದ್ದು. ನಿನ್ನ ಆದರ್ಶಗಳ ಜೊತೆ ನಿನ್ನ ವೀಕ್ನೆಸ್ನೂ ನಾನು ಪ್ರೀತಿ ಮಾಡಿದ್ದೀನಿ. ನಿನ್ನ ಬಡತನ, ನೀನು ಕೊಡಿಸೋ ಪಾನಿಪುರಿ ಎಲ್ಲ ನನಗಿಷ್ಟ ಕಣೋ. ನನಗೆ ಗೊತ್ತು ಸಾಕ್ಷಿ. ಒಂದು ವೇಳೆ ನಿಮ್ಮ ಮನೆಯವರು ಬೇರೆ ಹುಡುಗನ ಹುಡುಕಿ ಅವನೇ ಮದುವೆಗೋ ಅಂತ ಒತ್ತಾಯ ಮಾಡಿದ್ರೆ ಆಗೇನು ಮಾಡ್ತೀಯ? ಇಲ್ಲ ರಘು, ನನಗೆ ಬೇರೆ ದಾರಿನೇ ಇಲ್ಲ. ನಿನ್ನ ಬಿಟ್ಟು ಬದುಕೋ ಶಕ್ತಿ ನನ್ನ ಹತ್ರ ಇಲ್ಲ. ನಾನಿವತ್ತು ರಾತ್ರಿನೇ ಮನೆ ಬಿಟ್ಟು ಓಡಿ ಬರ್ತೀನಿ.